ಇನ್ನು ದೆಹಲಿಯಲ್ಲಿ ಲೋಕ ಲೆಕ್ಕಾಚಾರ ಬಿಜೆಪಿಯ ಲೋಕ ಲೆಕ್ಕಾಚಾರ ಜೋರಾಗಿದೆ. ಪ್ರಧಾನಿ ಮೋದಿ ನೇತೃತ್ವದಲ್ಲಿ ನಡೀತಾ ಇರುವಂತಹ ಸಭೆ, ಇದರಲ್ಲಿ ಬಿಜೆಪಿ ಎರಡನೇ ಪಟ್ಟಿ ಬಹುತೇಕ ಅಂತಿಮ ಮಾಡುವ ಸಾಧ್ಯತೆ ಅಂತ ಹೇಳಲಾಗ್ತಾ ಇತ್ತು. ಮೋದಿ ನೇತೃತ್ವದಲ್ಲಿ ಗೆಲ್ಲುವ ಕುದುರೆಗಳ ಆಯ್ಕೆಯ ಕಸರತ್ತು, ಕರ್ನಾಟಕ ಲೋಕಸಭೆ ಅಭ್ಯರ್ಥಿ ಆಯ್ಕೆಗೆ ಭಾರೀ ಕಸರತ್ತು ನಡೀತಾ ಇದೆ. ಒಂದೇ ಸುತ್ತಿನಲ್ಲಿ ರಾಜ್ಯ ಬಿಜೆಪಿ ಅಭ್ಯರ್ಥಿಗಳ ಪಟ್ಟಿ ರಿಲೀಸ್ ಆಗತ್ತಾ? ಹಾಗಾದ್ರೆ ಕರ್ನಾಟಕದಿಂದ 11 ಸಂಸದರಿಗೆ ಈ ಬಾರಿ ಅಂದ್ರೆ ಈಗ ಹಾಲಿ ಸಂಸದರು ಯಾರಿದ್ದಾರೋ 11 ಜನರಿಗೆ ಟಿಕೆಟ್ ಮಿಸ್ ಆಗುವ ಸಾಧ್ಯತೆ ಅಂತಲೂ ಕೂಡ ಅಂದಾಜಿಸಲಾಗ್ತಾ ಇದೆ. ಇನ್ನು ಕೂಡ ಕನ್ಫರ್ಮ್ ಇಲ್ಲ. ಆದ್ರೆ 11 ಸಂಸದರ ರಿಪೋರ್ಟ್ ಕಳಪೆ ಇರೋ ಕಾರಣ ಟಿಕೆಟ್ ಮಿಸ್ ಆದ್ರೂ ಆಗಬಹುದು. 11 ಸಂಸದರ ಬದಲು ಹೊಸ ಮುಖಗಳಿಗೆ ಮಣೆ ಹಾಕುವ ಸಾಧ್ಯತೆ. ಟಿವಿ9ಗೆ ಉನ್ನತ ಮೂಲಗಳಿಂದ ಎಕ್ಸ್ಕ್ಲೂಸಿವ್ ಮಾಹಿತಿ ಸಿಕ್ಕಿದೆ. ಬಸವರಾಜ ಬೊಮ್ಮಾಯಿಗೆ ಲೋಕಸಭೆಯ ಟಿಕೆಟ್ ಸಿಗುವ ಸಾಧ್ಯತೆ ಇದೆ. ಟಿಕೆಟ್ ರೇಸಲ್ಲಿ ಜಗದೀಶ್ ಶೆಟ್ಟರ್ ಹೆಸರು ಕೂಡ ಕೇಳಿ ಬಂದಿದೆ. ಇದು ಟಿವಿ9ಗೆ ಉನ್ನತ ಮೂಲಗಳಿಂದ ಸಿಗ್ತಾ ಇರುವಂತಹ ಎಕ್ಸ್ಕ್ಲೂಸಿವ್ ಮಾಹಿತಿ. ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಯಾರ್ಯಾರು ಗೆಲ್ಲುವ ಕುದುರೆಗಳು, ಯಾರ್ಯಾರಿಗೆ ಟಿಕೆಟ್ ಕೊಡಬಹುದು, ಯಾರಿಗೆ ಟಿಕೆಟ್ ಡ್ರಾಪ್ ಆಗಬಹುದು, ಇದರ ಕುರಿತಾದಂತಹ ಮಹತ್ವದ ಸಭೆ ನಡೀತಾ ಇದೆ. ದೆಹಲಿಯಲ್ಲಿ ಈ ಲೋಕ ಲೆಕ್ಕಾಚಾರ ಹೆಚ್ಚಾಗಿದೆ. ಮೋದಿ ನೇತೃತ್ವದಲ್ಲಿ ನಡೀತಾ ಇರುವಂತಹ ಸಭೆ, ಕರ್ನಾಟಕ ಲೋಕಸಭೆ ಅಭ್ಯರ್ಥಿ ಆಯ್ಕೆಗೆ ಭಾರೀ ಕಸರತ್ತು ನಡೀತಾ ಇದೆ. ಎರಡನೇ ಪಟ್ಟಿ ರಿಲೀಸ್ ಆಗಬೇಕಾಗಿದೆ ಬಿಜೆಪಿಯಿಂದ. ಇನ್ನೊಂದು ಕಡೆ ಹಾಸನ ಮತ್ತೆ ಕೋಲಾರ ಕ್ಷೇತ್ರ, ಇಲ್ಲಿ ಜೆಡಿಎಸ್ ಬಿಜೆಪಿ ಮೈತ್ರಿಯ ಕಾರಣಕ್ಕಾಗಿ ಜೆಡಿಎಸ್ ಪಾಲಾಗುವ ಸಾಧ್ಯತೆ ಇದೆಯಾ? ಹಾಗಾದ್ರೆ ಮಂಡ್ಯ ಲೋಕ ಕ್ಷೇತ್ರಕ್ಕಾಗಿ ಜೆಡಿಎಸ್ ಪಟ್ಟು ಹಿಡಿದಿದೆ. ಮಂಡ್ಯ ಬಿಟ್ಟು ಕೊಡದೇ ಇರೋದಕ್ಕೆ ಜೆಡಿಎಸ್ ನಾಯಕರು ಸಾಕಷ್ಟು ಪ್ಲಾನ್ ಮಾಡ್ತಾ ಇದ್ದಾರೆ ಮೊದಲಿಂದಲೂ ಕೂಡ. ಟಿವಿ9ಗೆ ಉನ್ನತ ಮೂಲಗಳಿಂದ ಈ ಎಕ್ಸ್ಕ್ಲೂಸಿವ್ ಮಾಹಿತಿ ಸಿಕ್ಕಿದೆ. ಮಂಡ್ಯ ಲೋಕಸಭಾ ಕ್ಷೇತ್ರವನ್ನ ಯಾವುದೇ ಕಾರಣಕ್ಕೂ ಬಿಟ್ಟು ಕೊಡಲ್ಲ ಅನ್ನೋದು ಜೆಡಿಎಸ್ನ ಒಂದು ಪ್ಲಾನ್. ಹಾಗಾಗಿ ಆ ನಿಟ್ಟಿನಲ್ಲಿ ಜೆಡಿಎಸ್ ನಾಯಕರ ಪ್ಲಾನ್ ಮುಂದುವರೆದಿದೆ. ಮಂಡ್ಯ ಲೋಕ ಕ್ಷೇತ್ರಕ್ಕಾಗಿ ಜೆಡಿಎಸ್ ಹಠವನ್ನ ಬಿಡ್ತಾ ಇಲ್ಲ, ಪಟ್ಟನ್ನ ಸಡಿಲಿಸ್ತಾ ಇಲ್ಲ ಅನ್ನೋದು. ಇನ್ನೊಂದು ಕಡೆ ಹಾಸನ ಮೊದಲೇ ಗೊತ್ತಿತ್ತು ಜೆಡಿಎಸ್ ಪಾಲಾಗಬಹುದು ಅಂತ. ಇನ್ನು ಕೋಲಾರ ಕ್ಷೇತ್ರ ಕೂಡ ಜೆಡಿಎಸ್ ಪಾಲಾಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಹಾಸನ, ಕೋಲಾರ, ಮಂಡ್ಯವನ್ನ ಬಿಟ್ಟು ಕೊಡದೇ ಇರೋದಕ್ಕೆ ಜೆಡಿಎಸ್ ನಾಯಕರು ಪ್ಲಾನ್ ಮಾಡ್ತಾ ಇದ್ದಾರೆ. ಮೊದಲಿಂದಲೂ ಕೂಡ ಮಂಡ್ಯ ವಿಚಾರವಾಗಿ ಬಿಜೆಪಿ ಮತ್ತೆ ಜೆಡಿಎಸ್ ನಡುವೆ ಇನ್ನೂ ಕೂಡ ಅಂತಿಮ ನಿರ್ಧಾರಕ್ಕೆ ಬರೋದಕ್ಕೆ ಸಾಧ್ಯ ಆಗಿಲ್ಲ. ಮೇಲ್ನೋಟಕ್ಕೆ ಮೈತ್ರಿ ಇದ್ರೂ ಕೂಡ ಅಂತಿಮವಾಗಿ ಜೆಡಿಎಸ್ಗೂ ಇದೆ ಮಂಡ್ಯ ಕ್ಷೇತ್ರವನ್ನು ಬಿಟ್ಟು ಇಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ. ಇತ್ತ ಬಿಜೆಪಿ ಕೂಡ ಅದೇ ರೀತಿ ಹಠ ಹಿಡಿಬಹುದು. ಇನ್ನು ಲೋಕ ಬಿಜೆಪಿಯ ಸಂಭಾವ್ಯ ಅಭ್ಯರ್ಥಿಗಳು ಯಾರ್ಯಾರು ಅಂತ, ಬೆಂಗಳೂರು ಕೇಂದ್ರ ಪಿಸಿ ಮೋಹನ್, ಮೈಸೂರು ಕೊಡಗು ಸಂಸದ ಪ್ರತಾಪ್ ಸಿಂಹಗೆ ಟಿಕೆಟ್ ಸಿಗಬಹುದು ಅಂತ ಸಂಭಾವ್ಯ ಅಭ್ಯರ್ಥಿ. ಇನ್ನು ಪ್ರಹ್ಲಾದ್ ಜೋಶಿ ಹುಬ್ಬಳ್ಳಿ ಧಾರವಾಡ ಲೋಕಸಭಾ ಕ್ಷೇತ್ರದಿಂದ ಪ್ರಹ್ಲಾದ್ ಜೋಶಿ ಟಿಕೆಟ್ ಮತ್ತೆ ಪಡ್ಕೋಬಹುದು. ಕಲಬುರಗಿಯಿಂದ ಉಮೇಶ್ ಜಾಧವ್ ಅವರ ಹೆಸರು ಕೇಳಿ ಬರ್ತಾ ಇದೆ. ಇನ್ನು ಬೆಂಗಳೂರು ಗ್ರಾಮಾಂತರದಲ್ಲಿ ಮೊದಲ ಬಾರಿಗೆ ಡಾಕ್ಟರ್ CN ಮಂಜುನಾಥ್ ಅವರು ಕಣಕ್ಕಿಳಿಯಬಹುದು ಬಿಜೆಪಿ ಕಡೆಯಿಂದ. ಇನ್ನು ಬೆಂಗಳೂರು ಗ್ರಾಮಾಂತರ ಸಿಪಿ ಯೋಗೇಶ್ವರ್ ಅವರಿಗೆ ಟಿಕೆಟ್ ಸಿಗೋದು ಬಹುತೇಕ ಪಕ್ಕ ಅಂತ ಹೇಳಲಾಗ್ತಾ ಇದೆ. ಅಂದರೆ ಬಿಜೆಪಿ ಸಂಭಾವ್ಯ ಅಭ್ಯರ್ಥಿಗಳಿವರು. ಇನ್ನು ಹಾವೇರಿ ಕ್ಷೇತ್ರದಲ್ಲಿ ಮಾತ್ರ 3 ಜನರ ಹೆಸರು. ಒಂದು ಬಸವರಾಜ ಬೊಮ್ಮಾಯಿ ಅವರು, ಜಗದೀಶ್ ಶೆಟ್ಟರ್ ಅವರು, BC ಪಾಟೀಲ್. ಇಲ್ಲಿ ಜಗದೀಶ್ ಶೆಟ್ಟರ್ ಮತ್ತೆ ಬಿಜೆಪಿಗೆ ವಾಪಸ್ ಬಂದ ನಂತರ ಅವರಿಗೆ ಹೆಚ್ಚಿನ ಒಂದು ಆದ್ಯತೆ ಕೊಡುವ ಸಾಧ್ಯತೆ ಇದೆ. ಹಾಗಂತ ಹೇಳಿ ಮಾಜಿ CM ಬಸವರಾಜ ಬೊಮ್ಮಾಯಿ ಅವರನ್ನ ಕಡೆಗಣಿಸುವ ಸಾಧ್ಯತೆ ಕಡಿಮೆ. ಇತ್ತ BC ಪಾಟೀಲ್ ಕೂಡ ಹಾವೇರಿ ಲೋಕಸಭಾ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ. ಹಾಗಾಗಿ ಯಾರಿಗೆ ಮಣೆ ಹಾಕುತ್ತೆ ಪಕ್ಷ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಮತ್ತೊಂದು ಕಡೆ ತುಮಕೂರು ಕ್ಷೇತ್ರ ಕೂಡ ಅಷ್ಟೇ ಜಿದ್ದಾಜಿದ್ದಿನ ಕಣ ಆಗಬಹುದು ಈ ಬಾರಿ. ಇನ್ನು ವಿ ಸೋಮಣ್ಣ ಅವರು ತುಮಕೂರು ಲೋಕಸಭಾ ಕ್ಷೇತ್ರ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ BSY ಮತ್ತೆ BY ವಿಜೇಂದ್ರ ಅವರ ಜೊತೆಗಿನ ಹಳೆಯ ಮುನಿಸನ್ನ ಮರೆತು ಹೊಸ ಬಾಂಧವ್ಯಕ್ಕೆ ಕೂಡ ಅವರು ಮುಂದಾಗಿದ್ರು. ಅದೇನಾದರೂ ವರ್ಕೌಟ್ ಆಗುತ್ತಾ? ಯಾಕಂದ್ರೆ BSY ಕೂಡ ಇವತ್ತಿನ ಸಭೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಮತ್ತೆ ಬದಲಾದಂತಹ ರಾಜಕೀಯ ಲೆಕ್ಕಾಚಾರದಲ್ಲಿ ವಿ ಸೋಮಣ್ಣಗೆ ಮಣೆ ಹಾಕಬಹುದಾ? ಮಾಧುಸ್ವಾಮಿ ಅವರ ನಡೆ ಏನಿರುತ್ತೆ? ಅವರು ಈ ವಿಚಾರವಾಗಿ ಮನಗೆಲ್ಲುವಲ್ಲಿ ಯಶಸ್ವಿ ಆಗ್ತಾರೆ ಅಥವಾ ವಿ ಸೋಮಣ್ಣಗೆ ಮಣೆ ಹಾಕಲಾಗುತ್ತಾ? ಕಾದು ನೋಡಬೇಕಾಗಿದೆ. ಬೆಂಗಳೂರು ದಕ್ಷಿಣ ತೇಜಸ್ವಿ ಸೂರ್ಯ ಅವರ ಹೆಸರೇ ಮತ್ತೆ ಕೇಳಿ ಬರ್ತಾ ಇರೋದು. ಡಾಕ್ಟರ್ ಮೋಹನ್ ಚಾಮರಾಜನಗರ. ಇತ್ತ ಶಿವಮೊಗ್ಗದಿಂದ BY ರಾಘವೇಂದ್ರ ಅವರ ಹೆಸರೇ ಮತ್ತೆ ಕೇಳಿ ಬರ್ತಾ ಇದೆ. ಇವರು ಬಿಜೆಪಿಯ ಸಂಭಾವ್ಯ ಅಭ್ಯರ್ಥಿಗಳು. ಇನ್ನೊಂದು ಕಡೆ ಬಾಗಲಕೋಟೆಯಿಂದ PC ಗದ್ದಿಗೌಡರವರ ಹೆಸರೇ ಇದೆ. ಕೊಪ್ಪಳದಿಂದ ಕರಡಿ ಸಂಗಣ್ಣ, ಹಾಗೆ ವಿಜಯಪುರದಲ್ಲಿ ರಮೇಶ್ ಜಿಗಜಿಣಗಿ ಅವರ ಹೆಸರೇ ಮುಂಚೂಣಿಯಲ್ಲಿದೆ. ಇವರು ಲೋಕ ಬಿಜೆಪಿ ಸಂಭಾವ್ಯ ಅಭ್ಯರ್ಥಿಗಳಾಗಿದ್ದಾರೆ. ಇದರಲ್ಲಿ ಯಾರಿಗೆ ಡ್ರಾಪ್ ಆಗಬಹುದು ಟಿಕೆಟ್ ಅಂತಂದ್ರೆ ಕಳಪೆ ರಿಪೋರ್ಟ್ ಹೊಂದಿರುವಂತಹ ಹಾಲಿ ಸಂಸದರು ಈ ಬಾರಿ ಮತ್ತೆ ಟಿಕೆಟ್ ಪಡೆಯುವಲ್ಲಿ ಯಶಸ್ವಿ ಆಗದೇ ಇರಬಹುದು. ಯಾಕಂದ್ರೆ ಇಲ್ಲಿ ಅಭಿವೃದ್ಧಿ ಮತ್ತೆ ಯಾವ ರೀತಿ ಕ್ಷೇತ್ರದ ಜನರ ಜೊತೆಗೆ ಸ್ಪಂದನೆ ಇರುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಒಂದು ಮಹತ್ವವನ್ನು ಕೊಟ್ಟು ಹೊಸ ಮುಖಗಳಿಗೆ ಮಣೆ ಹಾಕುವಂತಹ ಒಂದು ಪ್ಲಾನ್ ಕೂಡ ಬಿಜೆಪಿ ಇದೆ. ದಾವಣಗೆರೆ GM ಸಿದ್ದೇಶ್ವರ ಅವರ ಹೆಸರು.
ದಾವಣಗೆರೆಯಿಂದ MP ರೇಣುಕಾಚಾರ್ಯ ಅವರು ಕೂಡ ಆಕಾಂಕ್ಷಿಯಾಗಿದ್ದಾರೆ. ಈ ಬಾರಿ ಹೇಗಾದರೂ ಸರಿ ಟಿಕೆಟ್ ಸಿಗಲೇಬೇಕು ಅಂತ MP ರೇಣುಕಾಚಾರ್ಯ ಬಹಳ ನಿರೀಕ್ಷೆಯಲ್ಲಿದ್ದಾರೆ. ಇನ್ನು ಕಳೆದ ಬಾರಿಯ ಸೋಲಿನ ನಂತರ MP ರೇಣುಕಾಚಾರ್ಯ ಅವರು ಲೋಕಸಭಾ ಚುನಾವಣೆ ಮೇಲೆ ಹೆಚ್ಚಿನ ಕಣ್ಣಿಟ್ಟಿದ್ರು. ಇನ್ನು ಡಾಕ್ಟರ್ ಸುಧಾಕರ್ ಅವರ ಹೆಸರು ಕೇಳಿ ಬರ್ತಾರೆ ಚಿಕ್ಕಬಳ್ಳಾಪುರದಿಂದ ಅಲೋಕ್ ವಿಶ್ವನಾಥ್ ಅವರ ಹೆಸರು ಕೂಡ ಇದೆ. ಇಲ್ಲಿ SR ವಿಶ್ವನಾಥ್ ಅವರ ಪುತ್ರ ಅಲೋಕ್ ವಿಶ್ವನಾಥ್ ಅವರು ಕೂಡ ಟಿಕೆಟ್ ಆಕಾಂಕ್ಷಿಯೇ. ಇನ್ನು ಯಾರಿಗೆ ಮಣೆ ಹಾಕಲಾಗುತ್ತೆ ಕಾದು ನೋಡಬೇಕಾಗಿದೆ. ಅನಂತಕುಮಾರ್ ಹೆಗಡೆ ಉತ್ತರ ಕನ್ನಡದಿಂದ, ಆದರೆ ಗೊತ್ತಿಲ್ಲ ಈ ಬಾರಿ ಅವರಿಗೆ ಮಣೆ ಹಾಕ್ತಾರಾ, ಅಲ್ಲಿ ಸ್ಥಳೀಯರ ವಿರೋಧ ಯಾವ ರೀತಿ ಟಿಕೆಟ್ ಪಡ್ಕೊಳ್ಳುವಲ್ಲಿ ಅಡ್ಡಿ ಆಗಬಹುದು ಗೊತ್ತಿಲ್ಲ. ಉತ್ತರ ಕನ್ನಡದಿಂದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಇದರಲ್ಲಿ ಯಾರಿಗೆ ಮಣೆ ಹಾಕುತ್ತೆ ಹೈಕಮಾಂಡ್ ಕಾದು ನೋಡಬೇಕಾಗಿದೆ. ಇನ್ನು ದಕ್ಷಿಣ ಕನ್ನಡ ಕಡೆಯಿಂದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರ ಹೆಸರು, ನಳಿನ್ ಕುಮಾರ್ ಕಟೀಲ್ ಇವರಿಬ್ಬರು ಹೆಚ್ಚು ಮುಂಚೂಣಿಯಲ್ಲಿರೋದು ಟಿಕೆಟ್ ಆಕಾಂಕ್ಷಿಗಳಲ್ಲಿ. ಆದರೆ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಈ ಬಾರಿ ಸ್ಥಳೀಯ ನಾಯಕರ ವಿರೋಧ ಹೆಚ್ಚಾದರೆ ಅಥವಾ ಈ ರಿಪೋರ್ಟ್ ವಿಚಾರವಾಗಿ ಏನು ಕ್ರಮ ಕೈಗೊಳ್ಳುತ್ತೆ ಹೈಕಮಾಂಡ್ ಕಾದು ನೋಡಬೇಕಾಗಿದೆ. ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರ ಕಡೆಗೆ ಒಲವು ಹೆಚ್ಚಿದೆ ಅಂತ ಹೇಳಲಾಗ್ತಾ ಇದೆ. ಅಂತಿಮವಾಗಿ ಯಾರು ಮನಗೆಲ್ತಾರೆ ಕಾದು ನೋಡಬೇಕಾಗಿದೆ. ಬಳ್ಳಾರಿಯಿಂದ ವೈ ದೇವೇಂದ್ರಪ್ಪ, ಚಿತ್ರದುರ್ಗದಿಂದ ಎ ನಾರಾಯಣಸ್ವಾಮಿ,